ರಿಪಬ್ಲಿಕ್ ಡೇನ ಪ್ರಾಮುಖ್ಯತೆ ತಿಳ್ಕೊಬೇಕು ಅಂದ್ರೆ ನಾವು ಸ್ವಾತಂತ್ರ್ಯದ ಮುಂಚೆ ಹೋಗ್ಬೇಕು. ನಮ್ಗೆ ಸ್ವಾತಂತ್ರ್ಯ ಸಿಕ್ಕಾಗ ಯಾವುದೇ ರೀತಿಯ ಸಂವಿಧಾನ ಇರಲಿಲ್ಲ, ಕಾನೂನುಗಳಿರ್ಲಿಲ್ಲ, ಸರಿಯಾದ ಆಡಳಿತ ವ್ಯವಸ್ಥೆ ಕೂಡ ಇರಲಿಲ್ಲ. ಆಗಸ್ಟ್ 29, 1947ರಲ್ಲಿ ಶಾಶ್ವತವಾಗಿ ಸಂವಿಧಾನವನ್ನು ರಚಿಸಲು BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಡ್ರಾಫ್ಟಿಂಗ್ ಕಮಿಟಿನ ರಚಿಸುತ್ತಾರೆ. ಇವರೆಲ್ಲ ಸೇರ್ಕೊಂಡು ನವೆಂಬರ್ 4, 1948ರಂದು ಅಂತಿಮವಾದ ಸಂವಿಧಾನವನ್ನು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಪರಿಚಯಿಸುತ್ತಾರೆ. ಅನೇಕ ಚರ್ಚೆಗಳು ಮತ್ತು ಕೆಲವು ಮಾರ್ಪಾಡುಗಳ ನಂತರ ಈ ಡ್ರಾಫ್ಟಿಂಗ್ ಕಾನ್ಸ್ಟಿಟ್ಯೂಷನ್ ನ ಅಂಗೀಕರಿಸಲು ನವೆಂಬರ್ 26, 1949ರಲ್ಲೇ ಘೋಷಿಸುತ್ತಾರೆ. ಕೆಲವು ಭಾಗಗಳನ್ನ ಮಾತ್ರ ಜಾರಿಗೆ ತರ್ತಾರೆ. ಆದರೆ ಸಂವಿಧಾನದ ಪ್ರಮುಖ ಭಾಗವು ಹಾಗೂ ಪರಿಪೂರ್ಣ ಭಾಗವನ್ನು ಜನವರಿ 26, 1950ರಂದು 21 ಬಂದೂಕುಗಳ ಸಲ್ಯೂಟ್ ಮುಖಾಂತರ ಹಾಗೂ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ತಿರಂಗವನ್ನು ಹಾರಿಸುವ ಮುಖಾಂತರ ಅಧಿಕೃತವಾಗಿ ಭಾರತವನ್ನು ನಿಜಕ್ಕೂ ಸಾರ್ವಭೌಮ ದೇಶ ಎಂದು ಘೋಷಿಸುತ್ತಾರೆ. ಇನ್ನು ಜನವರಿ 26